ಧ್ರುವನಾರಾಯಣ ಸಾಹೇಬ್ರ ಹೆಸರೇ ಒಂದು ಚಿರಾಯಿ. ಯಾಕಂದರೆ ಧ್ರುವನಾರಾಯಣ ಸಾಹೇಬ್ರ ಹೆಸರು ಕೇಳದೇ ಇರತಕ್ಕಂಥ ಜನ ಇಲ್ಲ, ಅವರ ಸೇವೆಯನ್ನು ಸ್ಮರಿಸ್ತಾ ಇರತಕ್ಕಂಥ ದಿನಗಳಿಲ್ಲ. ಯಾಕಂದರೆ ಇವತ್ತು ಧ್ರುವನಾರಾಯಣ ಸಾಹೇಬ್ರು ನಾವು ಕಳ್ಕೊಂಡಿದ್ದೀವಿ, ಅದು ಯಾರನ್ನ ದೈಹಿಕವಾಗಿ ಕಳ್ಕೊಂಡಿದ್ದೀವಿ ಹೊರತು ಮಾನಸಿಕವಾಗಿ ಅಲ್ಲ. ನಮ್ಮಲ್ಲಿ ಈ ಯಗಡದನಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕು ಎರಡು ತಾಲೂಕಿನ ಎರಡು ಕಣ್ಣುಗಳಿದ್ದು, ಒಂದು ಚಿಕ್ಕಮ್ಮ ಸಾಹೇಬರು, ಎರಡನೇ ಧ್ರುವನಾರಾಯಣ ಸಾಹೇಬರು. ಇವ್ರು ಯಾವತ್ತೂ ಕೂಡ ಪಕ್ಷದ ರಾಜಕೀಯ, ಜಾತಿ ರಾಜಕಾರಣ ಮಾಡ್ಕೊಂಡು ಬಂದಂಥ ನಾಯಕರುಗಳಲ್ಲ ಇವರು ನಾಯಕರು ಅಂತ ಕೇಳಿಸ್ಕೊಳ್ಳೋಕೆ ಸುಲಭವಾದ ವಿಚಾರಗಳಲ್ಲ ಅವು. ಇವತ್ತು ನಮ್ಮ ಚಿಕ್ಕಮ್ಮ ಸಾಹೇಬರು ಕೂಡ ಈ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಈ ತಾಲೂಕಿನ ಹಲವಾರು ನೂರಾರು ಕೋಟಿ ತಗೊಂಬಂದು ಈ ತಾಲೂಕು ಅಭಿವೃದ್ಧಿ ಮಾಡಿದಂಥವ್ರು. ಜೊತೆಲಿ ಚಿಕ್ಕಮ್ಮ ಸಾಹೇಬರು ಹೇಗಿದ್ದರು ಧ್ರುವನಾರಾಯಣ ಸಾಹೇಬ್ರ ಜೊತೆಲಿ ಅಂದರೆ ಸಂಸದರು, ಶಾಸಕರು ಯಾವುದೋ ಒಂದೇ ಮನೆ ಅಣ್ಣ ತಮ್ಮದಿರಂಗಿದ್ರು. ಅವರ ಹೆಸರುಗಳು ಇವತ್ತು ಯಗಡದನಕೋಟೆಯಲ್ಲಿ ನೀವು ಹೇಳಿದ್ರಲ್ಲ ಚಿರಾಯವಾಗಿರ್ತದೆ. ಅವ್ರಿಗೆ ಭೂಮಿ ಸೂರ್ಯಚಂದ್ರ ಇರೋವರು ಕೂಡ ಚಿಕ್ಕಮ್ಮ ಸಾಹೇಬರು, ಧ್ರುವನಾರಾಯಣ ಸಾಹೇಬ್ರ ಹೆಸರು ಶಾಶ್ವತವಾಗಿರ್ತದೆ. ಹಾಗಾಗಿ ಅವರ ನಾಯಕರುಗಳ ಹೆಸರಿನಲ್ಲಿ ನಾವು ಇವತ್ತು ಕೂಡ ಚಿಕ್ಕಮ್ಮ ಸಾಹೇಬ್ರ ಹೆಸರಿನಲ್ಲಿ ಹಲವಾರು ಆರೋಗ್ಯ ಮೇಳಗಳು ಅಥವಾ ವೈದ್ಯರಿಗೆ ಅಲ್ಲಿ ಪೇಷಂಟ್ಗಳಿಗೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ಧ್ರುವನಾರಾಯಣ ಸಾಹೇಬ್ರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಾವು ಈಗ ಕಳೆದ ಅವ್ರು ಇದ್ದಾಗಿಂದನೂ ಕೂಡ ಕಾರ್ಯಕ್ರಮ ಮಾಡ್ಕೊಬರ್ತಾಯಿದ್ದೀವಿ. ಯಾಕಂದರೆ ಇದಕ್ಕೆ ನಮ್ಮ ಬೆನ್ನೆಲುಬು ನಮ್ಮ ಶಾಸಕರು ಅನಿಲ್ ಚಿಕ್ಕಮ್ಮ ಸಾಹೇಬರು. ಇವತ್ತು ಯಾವತ್ತೂ ಕೂಡ ಅವರು ನಾನು ಚಿಕ್ಕಮ್ಮ ಸಾಹೇಬ್ರ ಮಗ ಅನ್ನಂಥ ಹೆಸರು ಇರೋದು ಒಂದು ಬಿಟ್ಟರೆ ರಾಜಕೀಯ ಗುರುಗಳು ಅಂತಕ್ಕಂಥದ್ದು ಯಾರು ಸುಲಭ ಕರ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಶಾಸಕರು ಧ್ರುವನಾರಾಯಣ ಸಾಹೇಬ್ರನ್ನ ನೆನೆಸ್ಕೊಳ್ಳೋದು ದಿನಗಳಲ್ಲಿ ಸಮಯಗಳಿಲ್ಲ. ಹಾಗಾಗಿ ಇವತ್ತು ರಾಜಕೀಯ ಭವಿಷ್ಯ ಅವರು ಕೂಡ ಚೆನ್ನಾಗಿದೆ. ನಾವು ಧ್ರುವನಾರಾಯಣ ಸಾಹೇಬ್ರ ಅಭಿಮಾನ ಬೆಳೆದವರು. ಇವತ್ತು ಯಗಡದನಕೋಟೆ ಅಸೆಂಬ್ಲಿ ಕ್ಷೇತ್ರದಿಂದ ಹಿಡಿದು ಕೊಳ್ಳೇಗಾಲದವರು ಕೂಡ ಅಭಿಮಾನ ಬೆಳೆದವರು ನಿರಂತರವಾಗಿವಿ. ಅವ್ರ ಶಕ್ತಿನೇ ಇದೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ. ಇವತ್ತು ಶಾಸಕರ ಜೊತೆ ಇವತ್ತು ಧ್ರುವನಾರಾಯಣ ಸಾಹೇಬ್ರ ಹೆಸರು ಇವತ್ತು ಸುನೀಲ್ ಬೋಸ್ ಅವ್ರು ಗೆಲ್ಲಲಿಕ್ಕೆ ಇಷ್ಟು ರಾಜಕಾರಣದಲ್ಲಿ ಇವತ್ತು ಶಾಸಕರು ಕೆಲಸ ಮಾಡಿ ಧ್ರುವನಾರಾಯಣ ಸಾಹೇಬ್ರ ಹೆಸರಿನಲ್ಲಿ ಇವತ್ತು ಕೆಲಸ ಮಾಡಿ ಶಾಸಕರ ಅಭಿವೃದ್ಧಿ ಕೆಲಸ ಮತ್ತು ಜನಗಳ ವಿಶ್ವಾಸದಲ್ಲಿ ಇವತ್ತು ಸನ್ಮಾನ್ಯ ಸುನೀಲ್ ಬೋಸ್ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ಕೊಂಡು ಇವತ್ತು ಸಮಾಜ ಸೇವೆ ಮಾಡ್ಕೊಬರ್ತೀವಿ. ಧ್ರುವನಾರಾಯಣ ಅವರ ಒಂದು ವರ್ಚಸ್ ಆಗಿರ್ಬೋದು, ಅವರ ಪ್ರೀತಿ ಆಗಿರ್ಬೋದು, ಕ್ಷೇತ್ರದ ಕೆಲಸ ಅಭಿವೃದ್ಧಿ ಅದರ ಪ್ರತಿರೂಪ ಇನ್ನು ನೋಡ್ತಿದ್ದೇವೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವರೇ ನಮಗೀಗ ಈ ಧ್ರುವನಾರಾಯಣ ಸಾಹೇಬರು ಅವರೇ, ಅನಿಲ್ ಚಿಕ್ಕಮ್ಮದವರು ಅವರೇ. ಯಾಕಂದರೆ ತಾಲೂಕಿನಲ್ಲಿ ಎರಡನೇ ಬಾರಿ ಇತಿಹಾಸ ಗೆದ್ದಿಲ್ದಂಥ ಶಾಸಕರಿಲ್ಲ. ಎಲ್ಲ ಶಾಸಕರು ಕೂಡ ಒಂದು ಸರಿ ಗೆದ್ದವರು ಒಂದು ಸರಿ ಗೆಲ್ಲಲ್ಲ ಅಂತಿದ್ರು. ಇವತ್ತು ಧ್ರುವನಾರಾಯಣ ಸಾಹೇಬರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೋ ತಾಲೂಕು ಕ್ಷೇತ್ರ ಮತ್ತು ಜಾತ್ಯತೀತ ಮನೋಭಾವ ಇಟ್ಕೊಂಡು ಆ ಭಾವನೆ ಇಟ್ಕೊಂಡು ಕೆಲಸ ಮಾಡೋವರೆಗೆ ಇವತ್ತು ನಮ್ಮ ಅನಿಲ್ ಚಿಕ್ಕಮ್ಮ ಸಾಹೇಬರು 36,000 ಲೀಡಿಂಗ್ನಲ್ಲಿ ಗೆದ್ದಿರ್ತಕ್ಕಂಥದ್ದು ತಮಾಷೆ ಅಲ್ಲ. ಇತಿಹಾಸ ಯಗಡದನಕೋಟೆ ತಾಲೂಕಿನ, ಅದರಲ್ಲೂ ಈ ತಾಲೂಕಿನಲ್ಲಿ ಒಂದು ಸರಿ ಗೆದ್ದ ವರ್ಷ ಗೆಲ್ಲಬೇಕಾದ್ರೆ 7 ಸಮುದ್ರ ದಾಟಬೇಕಂತಾರಲ್ಲ ಆ ರೀತಿಯಲ್ಲಿ. ಹಾಗಾಗಿ ನಾವು ಧ್ರುವನಾರಾಯಣ ಸಾಹೇಬರ ಪ್ರತಿಬಿಂಬವನ್ನು, ಅವರ ಕಾರ್ಯಚಟುವಟಿಕೆಗಳನ್ನು, ಅವರ ಮುಗ್ಧತೆಯನ್ನು, ಅವರು ಇಟ್ಕೊಂಡಿರ್ತಕ್ಕಂಥ ಜನಸೇವೆ ಮತ್ತು ಜನಸಂಪರ್ಕವನ್ನು ನಾವು ಅನಿಲ್ ಚಿಕ್ಕಮ್ಮ ಸಾಹೇಬ್ರು ಕಾಣ್ತಾ ಇದ್ದೀವಿ. ಅವ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಲಿ. ಯಾಕಂದರೆ ಮುಂದೆ ಸರ್ಕಾರ ನಮ್ಮದು ಇನ್ನೂ ಕೂಡ ರೀಶಫಲ್ ಆಗ್ತಾ ಇದೆ, ಮಂತ್ರಿಮಂಡಲ ರಚನೆ ಆಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವು ಪ್ರತಿ ಸರಿ ಹೇಳ್ತಾ ಇದ್ದೀವಿ, ಯುವಕರಿದ್ದಾರೆ 15 ಜಿಲ್ಲೆಯಲ್ಲಿ ನಾಯಕ ಸಮಾಜದ ಶಾಸಕರು ಎಲ್ಲೂ ಇಲ್ಲ ಹಳೆ ಮೈಸೂರು ಪ್ರಾಂತ್ಯದಲ್ಲಿ. ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾವು ಪ್ರತಿ ಸರಿ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವಾಗಲೂ ಆಕ್ಟಿವ್ ಇರೋರು ಬೇಕು. ಇವತ್ತು ಯಗಡದನಕೋಟೆಯಲ್ಲಿ ಇಷ್ಟು